ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂಗೆ ಭರ್ಜರಿ ಗೆಲುವು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಮೊದಲ 2 ಸುತ್ತಲ್ಲಿ ಒಂದಿಷ್ಟು ಅತಂತ್ರ ಆಗಿತ್ತು, ದೇವರ ಮೊರೆ ಕೂಡ ಹೋಗಿದ್ರು. 8,000ಕ್ಕೂ ಅಧಿಕ ಮತಗಳಿಂದ ಅನ್ನಪೂರ್ಣ ಇಲ್ಲಿ ಭರ್ಜರಿ ಮುನ್ನಡೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸಂಭ್ರಮಾಚರಣೆ ಒಂದು ಕಡೆ ನಡೀತಾ ಇದೆ. ಸಂಡೂರು ವಿಧಾನಸಭಾ ಇತಿಹಾಸದಲ್ಲೇ ಮಹಿಳಾ ಅಭ್ಯರ್ಥಿ ಗೆದ್ದಿಲ್ಲ. ಮಹಿಳಾ ಅಭ್ಯರ್ಥಿ ಇದೇ ಮೊಟ್ಟ ಮೊದಲ ಬಾರಿಗೆ ಗೆದ್ದಿರುವಂಥದ್ದು. ಅವರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕೃಪಾಶೀರ್ವಾದ, ಇನ್ನು ಅನ್ನಪೂರ್ಣ ತುಕಾರಾಂ ಅವರ ಪತಿ ಏನಿದಾರಲ್ಲ ಈ ತುಕಾರಾಂ ಹಾಲಿ ಸಂಸದ, ಕಳೆದ 4 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವಂತಹ ಈ ತುಕಾರಾಂ ಅವರ ಬೆಂಬಲವೂ ಕೂಡ ಇದೆ. ಕ್ಷೇತ್ರದಾದ್ಯಂತ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಜನ. ಒಂದು ಕಡೆ ಗ್ಯಾರಂಟಿಗಳು ಕೂಡ ವರ್ಕೌಟ್ ಆಗಿರ್ಬೋದು, ಮಹಿಳೆ ಅನ್ನುವಂತಹ ಒಂದು ಅನುಕಂಪ ಇರ್ಬೋದು, ಜೊತೆಗೆ ಕ್ಷೇತ್ರದಲ್ಲಿ ಒಂದಿಷ್ಟು ಏನಾದರೂ ಬದಲಾವಣೆ ಆಗ್ಬೋದಾ ಮಹಿಳಾ ಅಭ್ಯರ್ಥಿನ ಗೆಲ್ಲಿಸಿದ್ರೆ ಅನ್ನುವಂತಹ ನಿರೀಕ್ಷೆ ಕೂಡ ಕ್ಷೇತ್ರದ ಜನತೆಯಲ್ಲಿ ಇರ್ಬೋದು. ಒಟ್ಟಿನಲ್ಲಿ ಸಂಡೂರಿಗೆ, ಸ್ಪೆಷಲಿ ಬಳ್ಳಾರಿಗೆ 14 ವರ್ಷಗಳ ನಂತರ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಡ್ತಾರೆ. ಬಂಗಾರು ಹನುಮಂತು ಒಂದು ನಿರೀಕ್ಷೆ ಇಟ್ಕೊಂಡಿದ್ರು, ಬಿಜೆಪಿ ಪಾಳ್ಯದಲ್ಲೇ ಒಂದಿಷ್ಟು ನಿರೀಕ್ಷೆ ಇತ್ತು. ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟ ಮೇಲೆ ಏನಾದರೂ ಒಂದಿಷ್ಟು ಬದಲಾವಣೆ ಆಗ್ಬೋದಾ, ಬಿಜೆಪಿಗೆ ಏನಾದರೂ ಜಾಕ್ಪಾಟ್ ಹೊಡಿಬೋದಾ ಅಂತ. ಬಂಗಾರು ಹನುಮಂತಿಗೆ ಅಷ್ಟಾಗಿ ಬೆಂಬಲ ಸಿಕ್ಕಿಲ್ವೇನೋ ಅನ್ನುವಂತಹ ಒಂದು ಮೆಸೇಜನ್ನು ಸ್ವತಃ ಬಂಗಾರು ಹನುಮಂತೆ ಪಾಸ್ ಮಾಡಿದ್ದಾರೆ. ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಜಯಬೇರಿಯನ್ನು ಬಾರಿಸಿದ್ದಾರೆ. ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಅಂಗಳಕ್ಕೆ ಇಳಿದಿದ್ರು, ಕೈ ಹಿಡಿದ್ರು ಕ್ಷೇತ್ರದ ಜನ. ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ದು ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಅದು ಬಿಜೆಪಿ ಪಾಲಾಗುತ್ತೆ, ಇನ್ನು ಸಂಡೂರು ಒಂದು ಕಾಂಗ್ರೆಸ್ ಪಾಲಾಗುತ್ತೆ ಅಂತ. ಇಲ್ಲಿ ವೋಟ್ ಶೇರಿಂಗ್ ವೈಸು ಸ್ವಲ್ಪ ಈಗ ಬಿಜೆಪಿದು ಡೌನ್ ಆಯಿತು. 66 ಸೀಟ್ ಇತ್ತು. ದಿಲೀಪ್ ಅವರೇ ಮಾತಾಡ್ತಾ ಇದ್ರಿ, 66 ಸೀಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಗಳಿಸಿದ್ದು ರಾಜ್ಯದಲ್ಲಿ. ಈಗ ಆ 66ರಲ್ಲಿ 3 ಸ್ಥಾನ, ಒಂದು ಜೆ ಡಿ ಎಸ್ ಒಂದಿತ್ತು. ಒಟ್ಟಿನಲ್ಲಿ ಈಗ ನಿಮ್ಮದು ಬರೀ NDA ಬಗ್ಗೆ ಮಾತಾಡ್ತಾರೆ, ಬಿಜೆಪಿ ಬಗ್ಗೆ ಮಾತಾಡಿದ್ರೆ 2 ಸ್ಥಾನ ಈಗ ಕಳ್ಕೊಂಡಿದ್ದೀರಾ. ಅಧಿಕಾರದಲ್ಲಿರ್ತಕ್ಕಂಥ ಆಡಳಿತ ಪಕ್ಷಕ್ಕೆ ಇದು ಪ್ಲಸ್ಸು ಅಲ್ಲ ಮೈನಸ್ಸು ಅಲ್ಲ. ಇದರಿಂದ ಏನು ಅವ್ರು ಗಳಿಸೋದು ಇಲ್ಲ, ಕಳ್ಕೊಳ್ಳೋದು ಇಲ್ಲ. ಉಪಚುನಾವಣೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. 1-2ರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅಧಿಕಾರಕ್ಕೆ. ಯಾಕೆಂದ್ರೆ 136 ಸೀಟ್ ಇರ್ತಕ್ಕಂಥವ್ರು ಅವರು. ಸೊ ಆಲ್ಮೋಸ್ಟ್ 136 ಸೀಟ್ ಇರೋದ್ರಿಂದ ಇದರಿಂದ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಜನರಿಗೆ, ವಿರೋಧ ಪಕ್ಷಗಳು ನಾವು ಬಿಜೆಪಿ ಮತ್ತೆ JDS ಸೇರಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಜನರಿಗೆ ತಲುಪ್ತಾ ಇದೆ ಅಂತ ಅನ್ಕೊಂಡಿದ್ದು. ಮತ್ತೆ ಇದ್ರ ಕಡೆ ಹಣದ ಒಳದೆ ಹರಿಸಿದ್ದಾರೆ. ನಾವು ಬಳ್ಳಾರಿ ನೋಡಿದೀವಿ, ಸಂಡೂರು ನೋಡಿದೀವಿ, ಶಿಗ್ಗಾವಿ ನೋಡಿದೀವಿ, ಚನ್ನಪಟ್ಟಣ ನೋಡಿದೀವಿ, ಹಣದ ಒಳೆನ ಹರಿಸಿದ್ದಾರೆ. ಮತ್ತೆ ಜನಗಳು ಎಲ್ಲ ನೀವು ಯಾವ್ದಾದ್ರು ಉಪಚುನಾವಣೆ ತಗೊಳ್ಳಿ ಸರ್, ಉಪಚುನಾವಣೆ ಅಂತ ಬಂದಾಗ ಉಪಚುನಾವಣೆಗಳಲ್ಲಿ ರೂಲಿಂಗ್ ಪಾರ್ಟಿ ಪರವಾಗಿರ್ತಕ್ಕಂಥದ್ದು ಇಸ್ ಕ್ವೈಟ್ ಕಾಮನ್. ಬಿಜೆಪಿ ಆಡಳಿತ ಇದ್ದಾಗಲೂ ಅಷ್ಟೇ, JDS ಆಡಳಿತ ಇದ್ದಾಗಲೂ ಅಷ್ಟೇ, ಕಾಂಗ್ರೆಸ್ ಆಡಳಿತ ಇದ್ದಾಗಲೂ ಅಷ್ಟೇನೆ. ಅದರಿಂದ ಇದು ನಮ್ಗೇನು ಇದೇನು ದೊಡ್ಡ ಆಶ್ಚರ್ಯ ಅಂತ ಅನಿಸ್ತಾ ಇಲ್ಲ. ಬಟ್ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ನಮಗೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು. ಒಬ್ಬ ಒಳ್ಳೆ ಯುವ ನಾಯಕ, ಸೋಲಿನ ಮೇಲೆ ಸೋಲ್ಬಾರ್ದಾಯ್ತು. ಒಬ್ಬ ರಾಜಕೀಯದ ಹೊರತಾಗಿ ಹೇಳಬೇಕು ಅಂತಂದ್ರೆ 3ನೇ ಬಾರಿ ಸೋಲ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ NDA ಮೈತ್ರಿಕೂಟದಲ್ಲಿ ಎಲ್ಲರಿಗೂ ಸಹ ದುಃಖಕರ ವಿಚಾರ. ಮತ್ತೆ ಯೋಗೇಶ್ವರ್ ಅವರು ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ರೆಡಿ ಇದ್ರು ಸಹ ಜಂಪಿಂಗ್ ಸ್ಟಾರ್ ತರ ಜಂಪ್ ಮಾಡ್ಕೊಂಡು ಹೋದ್ರು. ಅವರು ಇಲ್ಲಿರೋವರೆಗೂ, ಬಿಜೆಪಿಲಿ ಇರೋವರೆಗೂ ಅವ್ರನ್ನ ಒಂದೊಂದು ಅಂದಿಲ್ಲ ಕಾಂಗ್ರೆಸ್ನವರು. 5 ಬಾರಿ MLA ಆಗಿದ್ದಾರೆ CP ಯೋಗೇಶ್ವರ್. 5 ಬಾರಿನೂ ಬೇರೆ ಬೇರೆ ಪಕ್ಷದಿಂದ 2 ಸಲ ಕಾಂಗ್ರೆಸ್, 2004-8ರಲ್ಲಿ, 1999ರಲ್ಲಿ ಇಂಡಿಪೆಂಡೆಂಟ್, 2011ರಲ್ಲಿ ಬಿಜೆಪಿ. ನೋಡಿ, ಇದನ್ನ ಸಿದ್ಧಾಂತ ಅಂತ ಕರೆಯಲ್ಲ, ಒಬ್ಬ ರಾಜಕಾರಣಿಯ ಲಕ್ಷಣ ಅಲ್ಲ ಇದು. ಅವಕಾಶವಾದ ರಾಜಕಾರಣ. ನೋಡಿ, ಈಗ ನಾವೇ ಆಗಿರ್ಬೋದು, ಸೈಯದ್ ಅವರಾಗಿರ್ಬೋದು, ನಾವ್ ಹೆಂಗೇನೋ ಒಂದು ಸಿದ್ಧಾಂತ ಬೈಂಡಿಂಗ್ ಆಗಿರ್ತೀವಿ. ನಾವು ಈ ಪಕ್ಷದಲ್ಲಿ ಇದ್ದೀವಿ ಅಂತಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ನಾವ್ ಯಾವ್ದೋ ಒಂದು ಕಾರಣಕ್ಕೋಸ್ಕರ, ಯಾವ್ದೋ ಒಂದು ಸಿದ್ಧಾಂತಕ್ಕೋಸ್ಕರ ನಾವು ಅಲ್ಲಿ ಬೈಂಡಿಂಗ್ ಆಗಿರ್ತೀವಿ. ನೀವು ಬಾರಪ್ಪ, ನೀನು ಇವತ್ತು ನಿನಗೆ ಅವಕಾಶ ಸಿಗಲ್ಲ, ನೀನು ಕಾಂಗ್ರೆಸ್ಗೆ ಹೋಗು, JDSಗೆ ಹೋಗು, ನಾವು ಹೋಗಕ್ಕೆ ರೆಡಿ ಇರಲ್ಲ, ಅವ್ರು ಬಿಜೆಪಿ ಬನ್ನಿ ಅಂತ ಅವ್ರು ಬರಕ್ಕೆ ರೆಡಿ ಇರಲ್ಲ. ಸೊ ಆದ್ರೆ ಈ ತರ ಇದೆಯಲ್ಲ, ಇದು ಅವಕಾಶವಾದ ರಾಜಕಾರಣ. ಅದೊಂಥರ ಪವರ್ ಪಾಲಿಟಿಕ್ಸ್. ಬಟ್ ಅದು ಎಲ್ಲೋ ಒಂದ್ ಕಡೆ ಅವರಿಗೆ ಪ್ಲಸ್ ಆಗಿರ್ಬೋದು. ಬಟ್ ಆದ್ರೆ ನಮಗೆ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ನಲ್ಲಿ ನಾವು ಏನು MP ಎಲೆಕ್ಷನ್ ಆದ್ಮೇಲೆ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ವೋಟ್ ಶೇರ್ಸ್ ಕಮ್ಮಿ ಆಗ್ಬಿಡ್ತವೆ ಅಂತಕ್ಕಂಥದ್ದು ಇತ್ತು. ಆದ್ರೆ ನಾವು ಗಳಿಸ್ಕೊಂತಾ ಇದೀವಿ, ಬಿಜೆಪಿ ಮತ ಬ್ಯಾಂಕ್ ಹೆಚ್ಚಾಗ್ತಾ ಇದೆ. ನೀವು ಮಹಾರಾಷ್ಟ್ರದಲ್ಲಿ ನೋಡಿರ್ಬೋದು ಅಥವಾ ಜಾರ್ಖಂಡ್ ನಲ್ಲಿ ನೋಡಿರ್ಬೋದು, ಮತ ಬ್ಯಾಂಕ್ ಹೆಚ್ಚಾಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆ ಹೋಲಿಸ್ಕೊಂಡ್ರೆ ಇವರೆಲ್ಲ ಹೇಳ್ತಾ ಇದ್ರು, ಮುಗ್ದೇ ಹೋಯ್ತು ಬಿಜೆಪಿ ಅಧ್ಯಾಯ, ಬಿಜೆಪಿನ ಎದೊಳ್ಲಿಕ್ಕೆ ಆಗದೇ ಇಲ್ಲ, ನಾವು ಕಾಂಗ್ರೆಸ್ ಎದ್ದಿಂತ್ಕೊಂಡ್ಬಿಡ್ತೀವಿ, ಕಾಂಗ್ರೆಸ್ ನಾವು ಇನ್ನ ಮೇಲೆ ಎತ್ಬಿಡ್ತೀವಿ INDA ಒಕ್ಕೂಟ ಅಂತೇಳಿ. ಇವರ INDA
ಒಕ್ಕೂಟಕ್ಕೆ ಆಗಿರ್ತಕ್ಕಂಥ ದೊಡ್ಡ ಒಂದು ಹೊಡೆತ ಇದು. Okay. ಇವರ ಸುಳ್ಳು ಭರವಸೆ, ಇವರ ಮೋಸ ವಂಚನೆ ಲೂಟಿಗಾಗಿರ್ತಕ್ಕಂಥ ಸೋಲು Yes. ಅದು ಮಹಾರಾಷ್ಟ್ರದಲ್ಲಾಗಿರ್ಬೋದು ಅಥವಾ ಜಾರ್ಖಂಡ್ ನಲ್ಲಾಗಿರ್ಬೋದು. Yes. ಅದರಿಂದ ಜನಗಳು ಎಚ್ಚೆತ್ಕೊಂಡಿದ್ದಾರೆ ಈ ದೇಶದಲ್ಲಿ. ಕಾಂಗ್ರೆಸ್ನ INDA ಒಕ್ಕೂಟಕ್ಕೆ ಇದಾಗಿರ್ತಕ್ಕಂಥ ದೊಡ್ಡ ಟಕ್ಕರ್ ಅನ್ನ ಇಡೀ ಜನತೆ ಕೊಟ್ಟಿದ್ದಾರೆ. ಓಕೆ 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 ಸೈಯದ್ ಅವರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕುಮಾರಸ್ವಾಮಿ ಅವರು 2018 ಮತ್ತು 2020ರಲ್ಲಿ ಜಯಬೇರಿಯನ್ನು ಬಾರಿಸಿದ್ರು. ಆ ಕ್ಷೇತ್ರ ತೆರವಾಯಿತು. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿಯನ್ನ ಒಲ್ಲದ ಮನಸ್ಸಿನಿಂದ ಅವ್ರನ್ನ ನಿಲ್ಲಿಸಿದ್ರು. ದೇವೇಗೌಡರ ಅಪ್ಪಣೆ ಮೀರೋ ಹಾಗಿಲ್ಲ, ಅವ್ರಿಗೇನು ಮನಸ್ಸಿರಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅದಕ್ಕಿಂತ ಮುಂಚೆ CP ಯೋಗೀಶ್ವರ್ಗೆ ಆಫರ್ ಮಾಡ್ತೀರಾ, ಬನ್ನಿ ನಮ್ಮ ಚಿಹ್ನೆಯಡಿ ನಿಲ್ಲಿ ಅಂತ ಅವರ ಆಫರ್ನ ತಿರಸ್ಕಾರ ಮಾಡ್ತಾರೆ. ಈಗ 2019ರಲ್ಲಿ ಒಂದು ಸೋಲಾಗುತ್ತೆ ಸುಮಲತಾ ಅಂಬರೀಷ್ ಅವರ ವಿರುದ್ಧವಾಗಿ. ಇನ್ನೊಂದು ಕಡೆ ರಾಮನಗರದಲ್ಲಿ 2023ರಲ್ಲಿ ಸೋಲನ್ನು ಒಪ್ತಾರೆ. ಈಗ ಮತ್ತೊಮ್ಮೆ ಸೋಲು. ಇದು ಸೋಲಿನ ಮೇಲೆ ಸೋಲು. ಇದು ಇನ್ನು ಯಾವಾಗ ಅವ್ರು ಸಜ್ಜುಗೊಳ್ಳೋದು ಅಂತ ಸರ್? 2 ಸೋಲು ಕಾಂಗ್ರೆಸ್ಸಿನ ಕುತಂತ್ರದಿಂದ ಆಗಿರುವಂಥ ಸೋಲುಗಳು ಆಯಿತಾ. ಇವರು ನಂಬಿಸಿ ಮಂಡ್ಯದಲ್ಲಿ ಬೆನ್ನಿಗೆ ಚೂರಿ ಆಗಿಬಿಟ್ರು. ಓಕೆ ಓಕೆ. ಇಲ್ಲಿ ನೆಕ್ ಮೂಮೆಂಟಲ್ಲಿ ಆ 5,000 ರೂಪಾಯಿ ಕೂಪನ್ಗಳು ಕೊಟ್ಬಿಟ್ಟು ಜನರಿಗೆ ಯಾಮಾರಿಸ್ಬಿಟ್ರು. ಹಿಂಗಾಯ್ತಾ. ಇವಾಗ ಇನ್ನ ಡಿಕ್ಲೇರ್ ಆಗಿಲ್ಲ, ಸೋತೇ ಹೋದ್ರು ಅಂತ ಇನ್ನ ಡಿಕ್ಲೇರ್ ಆಗಿಲ್ಲಲ್ಲ. ಅಲ್ಲ, ಇನ್ನೂ ಹಲವಾರು ಸುತ್ತುಗಳು ಇದಾವೆ. ಲಾಸ್ಟ್ ಟೈಮು ಅದೇ ಯಾವಾಗಲೂ ಹೇಳಿದ್ದೆ ನಾನು, ಲಾಸ್ಟ್ ಟೈಮು 23ರಲ್ಲಿ ನಮ್ಮ ಕುಮಾರಣ್ಣನಿಗೆ ಹಿಂದೆ ಇತ್ತು, ಆಮೇಲೆ ನೆಕ್ ಮೂಮೆಂಟಲ್ಲಿ ಬಂತು. ಇನ್ನು ಹೇಳೋಕ್ಕಾಗಲ್ಲ. ಕರೆಕ್ಟ್.